24 to 48 ಅವರ್ಸಲ್ಲಿ ನಿಮಗೆ ಏನು ಬರ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು, ಯಾವ ಶುಭ ಸಮಾಚಾರಗಳಾಗಿರ್ಬೋದು ಅಥವಾ ಏನು ಚೇಂಜಸ್ ಆಗ್ತಾ ಇದೆ ಅನ್ನುವಂತಹದ್ದು ನೋಡೋಣ. ಒಂದು ವೇಳೆ ನೀವು ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ಆ ಪರ್ಸನ್ನು ಬರ್ತಾರಾ, ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರುತ್ತಾ, ಫೈನಾನ್ಷಿಯಲಿ ಏನಾದರೂ ಚೇಂಜಸ್ ಆಗುತ್ತಾ, ಇವೆಲ್ಲವನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡೋಣ. ನಿಮಗೆ ಹೋಪ್ ಅನ್ನುವಂಥದ್ದು ಬರ್ತಾ ಇದೆ. ಅಂದರೆ ನಿಮ್ಮ ಮೇಲೆ ಇಷ್ಟು ದಿನ ನೀವು ನಂಬಿಕೆ ಕಳ್ಕೊಂಡಿದ್ದೀರಾ. ಆ ನಂಬಿಕೆ ಅನ್ನುವಂಥದ್ದನ್ನು ಈಗ ನೀವು ಗಳಿಸ್ಕೊಳ್ಳುವಂತಹ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನಿಮ್ಮ ಮೇಲೆ ನೀವು ಹೆಚ್ಚಾಗಿ ನಂಬಿಕೆಯನ್ನು ಕಳ್ಕೊಂಡಿದ್ರೆ ಇಷ್ಟು ದಿನ ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇರಲಿಲ್ಲ. ಹಾಗೆ ನಿಮ್ಮ ಬಗ್ಗೆ ನೀವು ಡೌಟ್ ಪಡ್ತಾ ಇದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆಯೇ ಬೇರೆಯವರ ಬಗ್ಗೆ ಹೆಚ್ಚಾಗಿ ನೀವು ಆಗಿರ್ಬೋದು. ಈ ರೀತಿಯೆಲ್ಲ ನಿಮ್ಮಲ್ಲಿ ಹೆಚ್ಚಾಗಿ ಆಗ್ತಾಯಿತ್ತು. ಹಾಗೆ ಎಲ್ಲೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ನಡೆದಂತಹ ಕಷ್ಟಗಳ ಬಗ್ಗೆ ಆಗಿರ್ಬೋದು, ಕೆಟ್ಟ ದಿನಗಳ ಬಗ್ಗೆ ಹೆಚ್ಚಾಗಿ ನೀವು ಯೋಚಿಸ್ತಾ ಇದ್ರಾ, ಅದರಲ್ಲಿ ನಿಮ್ಮನ್ನು ನೀವು ಎಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ರಾ ಅನ್ನುವಂತಹದ್ದು, ನಿಮ್ಮನ್ನು ಹೆಚ್ಚಾಗಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಬಗ್ಗೆ ಸೆಲ್ಫ್ ಡೌಟ್ ಅನ್ನುವಂಥದ್ದು ಬಹಳಷ್ಟು ಇತ್ತು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ 50% ನೀವು ಯೋಚನೆ ಮಾಡ್ತಾಯಿದ್ರ. ಅಂದರೆ ಆಗುತ್ತೋ ಇಲ್ವೋ, ನನ್ನ ಕೈಯಿಂದ ಈ ಕೆಲಸ ಆಗುತ್ತೋ ಇಲ್ವೋ ಅನ್ನುವಂತಹ ಗೊಂದಲದಲ್ಲಿ ನೀವು ಸಿಗ್ತಾ ಇದ್ರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಕಡಿಮೆ ಆಗಿತ್ತು ಅನ್ನುವಂತಹದ್ದೇ ಇಲ್ಲಿ ತಿಳಿದು ಬರ್ತಾ ಇರುವಂತಹದ್ದು. ಹಾಗೆ ಬಹಳಷ್ಟು ಜನ ಇಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವು ಪ್ರೀತಿಸುವಂತಹದ್ದನ್ನು, ಸೆಲ್ಫ್ ಕೇರನ್ನು ನೀವು ಹೆಚ್ಚಾಗಿ ಮರ್ತೋಗಿದ್ರಾ ಅನ್ನುವಂಥದ್ದು. ಆದರೆ ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸದ ಕೊರತೆ ಅನ್ನುವಂಥದ್ದು ಹೆಚ್ಚಾಗಿ ಕಾಡ್ತಾ ಇತ್ತು. ಹಾಗೆ ಸೆಲ್ಫ್ ಲವ್ ಅನ್ನುವಂತಹದ್ದು ಎಲ್ಲೂ ನಿಮಗೆ ಇರಲಿಲ್ಲ ಇಷ್ಟು ದಿನ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲವನ್ನು ಕೂಡ ನೀವು ಮರಳಿ ಪಡ್ಕೊಳ್ತಾ ಇದ್ದೀರಾ. ಅಂದರೆ ಈಗ ನಿಮಗೆ 24 to 48 ಅವರ್ಸಲ್ಲಿ ಅದರ ಬಗ್ಗೆ ನೀವು ಹೆಚ್ಚಾಗಿ ಯೋಚಿಸ್ತೀರಾ. ಹಾಗೆ ನಿಮ್ಮ ಬಗ್ಗೆ ನೀವು ಹೆಚ್ಚಾಗಿ ಕೇರ್ ತಗೊಳ್ತೀರಾ, ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಶುರು ಮಾಡ್ತೀರಾ. ಹಾಗೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ ಅನ್ನುವಂತಹದ್ದನ್ನು ನೀವು ತಿಳ್ಕೊಳ್ಳುವಂತಹ ಒಂದು ಉತ್ತಮ ಸಮಯ ಇದಾಗಿದೆ ಅನ್ನುವಂಥದ್ದು. ಅಂದರೆ 24 to 28 ಅವರ್ಸಲ್ಲಿ ಬಹಳಷ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಬೇರೆಯವರ ಬಗ್ಗೆ ಯೋಚಿಸೋದನ್ನು ಕಡಿಮೆ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳಿರ್ಬೋದು ಅಥವಾ ಯಾವುದೇ ಒಂದು ರೀತಿ ಬ್ಯಾಡ್ ಕರ್ಮ ಅನ್ನುವಂತಹದ್ದು ಏನೇ ಇದ್ರೂ ಕೂಡ ಅದೆಲ್ಲವನ್ನು ಮರೆತು ನೀವು ಮುಂದೆ ಸಾಗ್ತಾ ಇದ್ದೀರಾ ಅನ್ನುವಂಥದ್ದು, ನಿಮ್ಮ ಜೀವನ ತುಂಬ ಗ್ಲೋ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಯಶಸ್ಸು ಅನ್ನುವಂತಹದ್ದು ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಪ್ರೀತಿ ಖಂಡಿತವಾಗ್ಲೂ ನಿಮ್ಮನ್ನು ಪ್ರೀತಿಸುವಂತಹವರು ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾರು ಸಿಂಗಲ್ ಆಗಿದ್ದೀರಾ, ನೀವು ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, 100% ನಿಮ್ಮ ಜೀವನದಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ನಿಮ್ಮ ಜೊತೆ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಬಗ್ಗೆ ಸಂಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಕೂಡ ಇಲ್ಲಿ ನೀವು ತಿಳ್ಕೊಳ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿಗಳು, ನೀವು ತುಂಬ ಮೆಡಿಟೇಷನ್ನಲ್ಲಿ ನೀವು ಕನೆಕ್ಟ್ ಆಗಿರುವಂತಹವರು, ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ನಿಮ್ಮನ್ನು ಪ್ರೀತಿಸುವಂತಹವರ ಬಗ್ಗೆ ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ. ಹೊಸ ಪ್ರೀತಿ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹೆಚ್ಚಾಗಿ ಇಲ್ಲಿ ಹೆಚ್ಚಿನವರಿಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿ ನಿಮ್ಮ ಟ್ರೂ ಲವ್ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಓಕೆ, ಈಗ ಕಾರ್ಡ್ ಮೂಲಕ ನೋಡೋಣ.
ಭಾಳಷ್ಟು ಸಫರ್ ಮಾಡಿದ ನಿಮಗೋಸ್ಕರ, ನೀವು ಪ್ರೀತಿಸಿದಂಥವರನ್ನು ನೀವು ಪಡ್ಕೊಳ್ಳೋಕ್ಕೋಸ್ಕರ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಇಷ್ಟು ದಿನ ಸಿಗಲಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆದರೆ ನಿಮಗೆ ಪ್ರೀತಿ ಅನ್ನುವಂಥದ್ದು ಖಂಡಿತವಾಗ್ಲೂ ಇಲ್ಲಿ ಬರ್ತಾ ಇದೆ. ಹಾಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದೇ ಇದೆ, ಹೊಸ ಆರಂಭ ನಿಮ್ಮ ಜೀವನದಲ್ಲಿ. ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅನ್ನುವಂಥದ್ದಿದೆ. ಹಾಗೆ ಇಷ್ಟು ದಿನದ ಕಹಿ ಘಟನೆಗಳನ್ನು ನೀವು ಮರೆತು ಮುಂದೆ ಸಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ನಿಮ್ಮಲ್ಲಿ ಆಗುತ್ತೆ. 24 to 48 ಅವರ್ಸಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾಗಿರುವಂತಹ ಕ್ಷಣಗಳು ಖಂಡಿತವಾಗ್ಲೂ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಮನಸ್ಥಿತಿ ಏನಿದೆ ತುಂಬ ಅದ್ಭುತವಾಗಿರುತ್ತೆ. ಇದುವರೆಗೆ ಎಲ್ಲೇ ಒಂದು ರೀತಿ ನಿಮ್ಮನ್ನು ದುಃಖ ಅನ್ನುವಂಥದ್ದು ಕಾಡ್ತಾ ಇದ್ದಿರ್ಬೋದು, ಆದರೆ ಆ ಎಲ್ಲ ದುಃಖಗಳಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದು. ಹಾಗೆ ಪ್ರೀತಿಯ ಜೀವನ ಆರಂಭ ಆಗ್ತಿದೆ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿರಲಿಲ್ಲ, ಆದರೆ ನಿಮ್ಮ ಸ್ಪಿರಿಚುವಲಿ ಕೆಲವೊಂದು ವಿಚಾರಗಳನ್ನು ಎಲ್ಲೋ ಒಂದು ರೀತಿ ನೀವು ತಿಳ್ಕೊಳ್ಳೋಕ್ಕೆ ಆಗಿರಲಿಲ್ಲ ಅನ್ನುವಂಥದ್ದು, ಕಷ್ಟದಲ್ಲಿ ಸಿಲ್ಕೊಂಡಿದ್ರ. ಅದೆಲ್ಲವನ್ನು ನೀವು ಎಲ್ಲ ಕಷ್ಟಗಳನ್ನು ಮರೆತು ಮುಂದೆ ಸಾಗುವಂತಹ ಉತ್ತಮ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಅದೆಲ್ಲವೂ ಹೋಗ್ತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂಥದ್ದು ಕ್ಲಿಯರ್ ಆಗಿ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಬಹಳಷ್ಟು ಕಷ್ಟದಲ್ಲಿತ್ತು, ನಿಮಗೆ ಅದರಿಂದ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ನೀವು ಅದರಿಂದ ಹೊರ ಬಂದಿದ್ದೀರಾ ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಸಂಪೂರ್ಣವಾಗಿ ಇದೆ. ಹಾಗೆ ಯಶಸ್ಸು ಅನ್ನುವಂತಹದ್ದಿದೆ. ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಆರಂಭಿಸಬೇಕು ಅನ್ನುವಂತಹದ್ದಿದ್ರು, ಯಾವುದೇ ಕೆಲಸ ಕಾರ್ಯ ಇರ್ಬೋದು, ನೀವು ಪ್ರೀತಿಸಿದಂತಹವರು ಇರ್ಬೋದು, ಅದೆಲ್ಲದರಲ್ಲೂ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ಎಲ್ಲೋ ಒಂದು ರೀತಿ ದುಃಖ ನಿಮಗೆ, ನಿಮ್ಮ ಕಷ್ಟದ ದಿನಗಳಲ್ಲಿ ಭಾಳಷ್ಟು ನೀವು ದುಃಖವನ್ನು ಅನುಭವಿಸಿದ್ದೀರಾ. ಆ ಎಲ್ಲ ದುಃಖಗಳು ಕೂಡ ಮಾಯವಾಗ್ತಾ ಇದೆ ಅನ್ನುವಂಥದ್ದು. ಈಗ ನಿಮ್ಮನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಳ್ಳುವಂತಹ ಅದ್ಭುತವಾದ ಸಮಯ ಈಗ ಬಂದಿದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ. ಯಾವುದರಲ್ಲಿ ಅಂತ ಹೇಳಿದರೆ, ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಸಕ್ಸಸ್ಸನ್ನು ಪಡಿತೀರಾ. ಇಷ್ಟು ದಿನ ಯಾವುದೇ ರೀತಿ ಗೊಂದಲಗಳಿದ್ದರೂ ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಬ್ಯಾಡ್ ಕರ್ಮದ ಬಗ್ಗೆ ನೀವು ಹೆಚ್ಚಾಗಿ ಚಿಂತಿಸ್ತಾ ಇದ್ದೀರಾ. ಆದರೆ ಇನ್ನು ಆ ಚಿಂತೆಗಳೆಲ್ಲ ನೀವಾಗಿ ಮರೆತು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು. ಯಾಕಂತ ಹೇಳಿದರೆ, ನಿಮ್ಮ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಶಸ್ಸು ಅನ್ನುವಂತಹದ್ದು ಖಂಡಿತವಾಗ್ಲೂ ಇದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಿಮಗೆ ಯಶಸ್ಸನ್ನು ನೀವು ಖಂಡಿತವಾಗ್ಲೂ ಪಡ್ಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿ ಅನ್ನುವಂತಹದ್ದು ಆರಂಭವಾಗ್ತಿದೆ. ಇಲ್ಲಿ 111 ಬಂದಿದೆ. ಖಂಡಿತವಾಗ್ಲೂ ಏಂಜಲ್ ಸಪೋರ್ಟ್ ನಿಮಗೆ 100% ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದು, ನಿಮ್ಮ ಕಷ್ಟಗಳಿಗೆ ಸಹಾಯ ಮಾಡುವಂತಹವರು, ಹೆಚ್ಚಾಗಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರುವಂತಹವರು ನಿಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಅಂತಲೇ ಹೇಳ್ಬೋದು. ನೀವು ಡಬಲ್ ರೈಂಬೋ ಇದೆ. ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಅಂದ್ಕೊಂಡಿದ್ರು ಖಂಡಿತವಾಗ್ಲೂ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯಾಕಂತ ಹೇಳಿದರೆ, ಯಾವಾಗಲೂ ನಿಮ್ಮ ಜೊತೆ ಏಂಜಲ್ಸ್ ಖಂಡಿತವಾಗಲೂ ಇದ್ದಾರೆ. ಆ ಕಾರಣದಿಂದ ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದಾರೆ. ಹಾಗೆ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಯಾವುದೇ ನೀವು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತು ನಿಮಗೆ ಯಶಸ್ಸನ್ನು ಕೊಡ್ತಾ ಇರ್ತಾರೆ ಅನ್ನುವಂತಹದ್ದು. 24 to 48 ಅವರ್ಸಲ್ಲಿ ಪ್ರೀತಿ ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಆರಂಭ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಒಂದು ವೇಳೆ ನೀವು ಪ್ರೀತಿಸಿದಂಥವರಾಗಿದ್ದರೂ ಕೂಡ ನೀವು ಅವರನ್ನು ಮೀಟ್ ಆಗ್ತೀರಾ, ಅಥವಾ ಅವರ ಜೊತೆ ನಿಮ್ಮ ಪ್ರೀತಿ ಆರಂಭ ಆಗುತ್ತೆ, ಅಥವಾ ನಿಮ್ಮ ಮೇಲೆ ಯಾರಿಗಾದರೂ ಪ್ರೀತಿ ಅನ್ನುವಂತಹದ್ದು ಇದ್ದರೆ ಖಂಡಿತವಾಗ್ಲೂ ಹೆಚ್ಚಾಗಿ ಇಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿಯೇ ಪ್ರೀತಿ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದು ನಿಮಗೆ
ಅದರಲ್ಲಿ ಖಂಡಿತವಾಗಲೂ ಯಶಸ್ಸು ಅನ್ನುವಂತಹದ್ದಿದೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿಯೇ ನೀವು ಬಹಳಷ್ಟು ಸಂಕಟವನ್ನು ಅನುಭವಿಸ್ತಾ ಇದ್ರಾ, ಆ ವಿಚಾರಗಳನ್ನು ಎಲ್ಲೋ ಒಂದು ಕಡೆ ತಿಳಿಸ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂತಹದ್ದು. ಆದರೆ ಈಗ ಬೆಸ್ಟ್ ಟೈಮ್ ಅನ್ನುವಂತಹದ್ದು ಬಂದಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆ, ಅಥವಾ ಮ್ಯಾರೇಜ್ಗೆ ನೀವು ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಆ ನಿರ್ಧಾರಗಳನ್ನು ತಗೊಳ್ಳುವಂಥ ಸಾಧ್ಯತೆ 24 to 48 ಅವರ್ಸಲ್ಲಿ ನಿಮ್ಮ ಮ್ಯಾರೇಜ್ ಬಗ್ಗೆ ನೀವು ನಿರ್ಧಾರಗಳನ್ನು ನೀವು ಮಾಡಿಕೊಳ್ಳುವಂತಹ, ಸ್ಟ್ರಾಂಗಾಗಿ ಡಿಸಿಷನನ್ನು ತಗೊಳ್ಳುವಂತಹ ಸಾಧ್ಯತೆ ಖಂಡಿತವಾಗಲೂ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಸನ್ ಎನರ್ಜಿ ಸ್ಟ್ರಾಂಗ್ ಆಗಿದೆ, ಮೂನ್ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿದೆ. ಹೊಸ ಆರಂಭ, ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. 24 to 48 ಅವರ್ಸಲ್ಲಿ ನೀವು ಇಷ್ಟಪಡುವಂತಹ ಒಂದು ಹೊಸ ಜೀವನ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೇ ರೀತಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರು, ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಕಷ್ಟವನ್ನು ನೀಡುವಂತಹ ವ್ಯಕ್ತಿಗಳಿದ್ರು ಕೂಡ ಅವರೆಲ್ಲರೂ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ. ಆ ಎಲ್ಲ ಕಷ್ಟಗಳು ನಿಮ್ಮಿಂದ ದೂರವಾಗ್ತಾ ಇದೆ. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಮನ್ನು ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ಗಳಿಂದ ನೀವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು, ಜ್ಞಾನ ಅನ್ನುವಂತಹದ್ದು ಹೆಚ್ಚಾಗಿದೆ. ನೀವು ಸ್ಪಿರಿಚುವಲಿ ಯಾರಾದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದನ್ನು ನೀವು ಮಾಡುವಂತಹ ಉತ್ತಮವಾದ ಸಮಯ ಈಗ ಬಂದಿದೆ. ಅದರ ಬಗ್ಗೆ ಹೆಚ್ಚು ನೀವು ಸ್ಟ್ರಾಂಗ್ ಆಗಿ ನಿರ್ಧಾರಗಳನ್ನು ತಗೊಂಡು ಮುಂದೆ ಸಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಬೇಸ್ ಚಕ್ರ ಏನಿದೆ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಬೇಸ್ ಚಕ್ರ ಹಾಗೆ ಯಶಸ್ಸು ಅನ್ನುವಂತಹದ್ದೇ ಸಿಗ್ತಾ ಇದೆ. ನೀವು ಸಂತೋಷದ ದಿನಗಳು ನಿಮ್ಮ ಮನೇಲಿ ಇರ್ಬೋದು, ನಿಮ್ಮ ಜೀವನದಲ್ಲಿ ಇರ್ಬೋದು, ಯಾವುದೋ ಒಂದು ರೀತಿ ಸೆಲೆಬ್ರೇಷನ್ ಅನ್ನುವಂಥದ್ದು 24 to 48 ಅವರ್ಸಲ್ಲಿ ಆ ನಿರ್ಧಾರಗಳನ್ನು ತಗೊಳ್ತೀರಾ, ಅಥವಾ ಯಾವುದೋ ಒಂದು ರೀತಿ ಸೆಲೆಬ್ರೇಷನ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ಸ್ಪಿರಿಚುವಲಿ ಸಂಬಂಧಪಟ್ಟಿರುವಂತಹದ್ದು, ಯಾವುದಾದ್ರೂ ಒಂದು ರೀತಿ ನೀವು ಆಧ್ಯಾತ್ಮಿಕವಾಗಿ ಟೆಂಪಲ್ಗೆ ಏನಾದರೂ ಹೋಗುವಂತಹದ್ದು ಇರ್ಬೋದು, ಭೇಟಿ ಕೊಡುವಂತಹದ್ದು ಇರ್ಬೋದು. ಹಾಗೆ ಆ ರೀತಿಯ ಕೆಲಸಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ನೀಡುವಂತಹದ್ದು ಆಗಿರುತ್ತೆ ಅನ್ನುವಂಥದ್ದು. ನೀವು ಇಷ್ಟಪಡುವಂತಹ ದೇವರನ್ನು ಭೇಟಿ ಮಾಡಲಿಕ್ಕೆ ಹೋಗುವಂಥದ್ದು, ಅಂದರೆ ಟೆಂಪಲ್ಗೆಲ್ಲ ನೀವು ವಿಸಿಟ್ ಮಾಡುವಂತಹದ್ದೆಲ್ಲ ಕೂಡ ಇದೆ 48 ಅವರ್ಸ್ ಒಳಗೆ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಈಗ, ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಅಥವಾ ನೀವು ಏನಾದರೂ ಜಾಬಲ್ಲಿ ಆಗಿರ್ಬೋದು, ನೀವು ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಆ ಎಲ್ಲ ಕಷ್ಟಗಳಿಂದ ಮುಕ್ತರಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯ ವಿಚಾರದಲ್ಲಿ ಕೂಡ ನೀವು ನಿಮಗೆ ಸರಿಯಾದ ನಿರ್ಧಾರಗಳನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲಿ ಕೂಡ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಹಾಗೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಬ್ಯಾಡ್ ಕರ್ಮದ ಬಗ್ಗೆ ಹೆಚ್ಚಾಗಿ ಇಷ್ಟು ದಿನ ಯೋಚಿಸ್ತಾ ಇದ್ರ, ಅದೆಲ್ಲವೂ ಕೂಡ ಕೊನೆ ಆಗ್ತಾ ಇದೆ. ಅದರ ಬಗ್ಗೆ ಬಹಳಷ್ಟು ನೀವು ಪಾಸ್ಟ್ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ರ ಅನ್ನುವಂಥದ್ದು ತಿಳಿದು ಬರ್ತಿದೆ. ಅದೆಲ್ಲದರಿಂದ ನೀವು ಮುಕ್ತರಾಗುವ ಹಾಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು. ಹಾಗೆ ಮುಂದೆ ಸಾಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳುವಂತಹ ಉತ್ತಮ ಸಮಯ ಈಗ ಬರ್ತಾ ಇದೆ. ನಿಮ್ಮ ಬಗ್ಗೆ, ನಿಮ್ಮ ಇನ್ನರ್ ಸ್ಟ್ರೆಂತ್ ಆಗಿರ್ಬೋದು, ಅಥವಾ ನೀವು ಯಾರು ಅನ್ನುವಂತಹದ್ರ ಬಗ್ಗೆ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ, ಹಾಗೆ ಮುಂದೆ ಸಾಗ್ತೀರಾ ಅನ್ನುವಂತಹದ್ದು. ಅದಕ್ಕೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಸಂಪೂರ್ಣವಾಗಿ ನಿಮಗೆ ಸಿಗ್ತಾ ಇದೆ 48 ಅವರ್ಸ್ ಒಳಗೆ ಅನ್ನುವಂತಹದ್ದು. ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಆ ವಿಚಾರಗಳು ನಿಮಗೆ ತಿಳಿಯುತ್ತೆ. 1111 ಬಂದಿದೆ. ಹೆಚ್ಚಾಗಿ ಇಲ್ಲಿ ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರುವಂತಹವರು. ಇದು ಜನರಲ್ ರೀಡಿಂಗ್.
ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್ ಇರುವಂತಹ ವ್ಯಕ್ತಿಗಳಿದ್ದೀರಾ. ನಿಮಗೆ ಖಂಡಿತವಾಗ್ಲೂ 48 ಅವರ್ಸಲ್ಲಿ ತುಂಬಾ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಹೆಚ್ಚಾಗಿ ನಿಮ್ಮ ಜ್ಞಾನ ಅನ್ನುವಂತಹದ್ದು ಹೆಚ್ಚಾಗ್ತಾ ಇದೆ. ಪ್ರೀತಿ ಅನ್ನುವಂಥದ್ದು 100% ನಿಮಗೆ ಬರ್ತಾ ಇದೆ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅವರು ಸಡನ್ನಾಗಿ ನಿಮ್ಮನ್ನು ಭೇಟಿಯಾಗುವಂಥದ್ದು ಅಥವಾ ನೀವು ಅವರನ್ನು ಭೇಟಿಯಾಗಿ ಗುರುತಿಸುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ತಿಳಿದು ಬರ್ತಾ ಇದೆ. ಹಾಗೆ ಸ್ಪಿರಿಚುವಲಿ ನೀವು ಹೆಚ್ಚು ಮೆಸೇಜನ್ನು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಬಗ್ಗೆ ಇರುವಂತಹ ಕೆಲವೊಂದು ಮೆಸೇಜನ್ನು ನೀವು ತಿಳ್ಕೊಳ್ಬೇಕಾಗಿರುವಂತಹದ್ದು, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರುವಂತಹ ಮೆಸೇಜನ್ನು ಯೂನಿವರ್ಸ್ ಕಡೆಯಿಂದ ನೀವು ಖಂಡಿತವಾಗ್ಲೂ ರಿಸೀವ್ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ತಿಳಿದು ಬರ್ತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಆದಷ್ಟು ಬೇಗ ನಿಮ್ಮ ಜೊತೆ ಸೇರ್ತಾರೆ ಅನ್ನುವಂತಹದ್ದು ಇಲ್ಲಿ ಹೆಚ್ಚಾಗಿ ತಿಳಿದು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಕೆಲವೊಂದು ಮ್ಯಾನಿಫೆಸ್ಟ್ಗಳು ನಿಮಗೆ ಈಡೇರ್ತಾ ಇದೆ. ಹೆಚ್ಚಾಗಿ ಅಂತ ಹೇಳಿದರೆ ಪ್ರೀತಿಯ ವಿಚಾರ, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವವರು ನಿಮ್ಮ ಜೊತೆ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ಕೂಡ ನಿಮಗೆ ಸಕ್ಸಸ್ ಸಿಗಬೇಕು ಅನ್ನುವಂತಹದ್ದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ಅದು ಕೂಡ ನಿಮಗೆ ಅದರಲ್ಲಿ ಕೂಡ ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಬೇಕು. ಯಾಕಂದರೆ ತುಂಬ ಕಷ್ಟಪಡ್ತಾ ಇದ್ರ ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನೇ ಅನುಭವಿಸಿದ್ರ. ಕೆಲವೊಂದು ಯಶಸ್ಸನ್ನು ಪಡೀಲಿಕ್ಕೋಸ್ಕರ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ಎನಿಮೀಸ್ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. 48 ಅವರ್ಸಲ್ಲಿ ನಿಮ್ಮನ್ನು ಕಾಡುವಂತಹ ನಿಮ್ಮ ಶತ್ರುಗಳೇನಿದ್ರು ನಿಮಗೆ ಯಶಸ್ಸನ್ನು ಪಡೀಲಿಕ್ಕೆ ಬಹಳಷ್ಟು ಕಷ್ಟವನ್ನು ಕೊಡ್ತಾ ಇದ್ದರು, ಅವರೆಲ್ಲರೂ ಕೂಡ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಬ್ಲಾಕ್ ಮಾಡಿದರು ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನೀವು ಸಕ್ಸಸ್ಸನ್ನು ಯಾವುದೇ ರೀತಿ ಸಕ್ಸಸ್ಸನ್ನು ಪಡ್ಕೋಬಾರ್ದು, ಸ್ಪಿರಿಚುವಲಿ ಕೂಡ ನೀವು ಮುಂದೆ ಸಾಗಬಾರ್ದು ಅನ್ನುವಂತಹದ್ದು, ಫೈನಾನ್ಷಿಯಲಿ ಕೂಡ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಬೇಕು ಅನ್ನುವಂತಹದ್ದಿತ್ತು, ಅಥವಾ ನಿಮ್ಮ ಪ್ರೀತಿಯ ಜೀವನ ಕೂಡ ಉತ್ತಮವಾಗಿ ಇರಬಾರ್ದು ಅನ್ನುವಂತಹದ್ದು. ಹಾಗೆ ನಿಮ್ಮ ಸ್ಪಿರಿಚುವಲಿ ಯಾವುದೇ ರೀತಿ ನೀವು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಅದೆಲ್ಲವನ್ನು ಬ್ಲಾಕ್ ಮಾಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು 24 to 48 ಅವರ್ಸಲ್ಲಿ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ಸ್ಪಿರಿಚುವಲಿ ತುಂಬಾ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಹಾಗೆ ಪ್ರೊಟೆಕ್ಷನ್ ಅನ್ನುವಂತಹದ್ದು ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ. ಏಂಜಲ್ಸ್ ನಿಮಗೆ ಪ್ರೊಟೆಕ್ಷನ್ ಅನ್ನುವಂತಹದ್ದನ್ನು ಖಂಡಿತವಾಗ್ಲೂ ನಿಮಗೆ ನೀಡ್ತಾ ಇದ್ದಾರೆ. ಹಾಗೆ ನೀವು ಏನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರ ಅದೆಲ್ಲವೂ ಕೂಡ ಆ ಎಲ್ಲ ಆಸೆಗಳು ನಿಮಗೆ ಈಡೇರ್ತಾ ಇದೆ. ಹಾಗೆ ಎನಿಮೀಸ್ ಕೂಡ ದೂರ ಆಗಬೇಕು ನಿಮ್ಮಿಂದ ಅಂತ ಹೇಳಿ ಬಹಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಆ ಮ್ಯಾನಿಫೆಸ್ಟೇಷನ್ ಕೂಡ ನಿಮಗೆ ಈಡೇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. 24 to 48 ಅವರ್ಸಿನ ರೀಡಿಂಗ್ ಆಗಿದೆ ಇದು. ಏನೆಲ್ಲ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು.